ನಮಸ್ಕಾರ. ಲ್ಯಾಬ್ನಲ್ಲಿ ಹುಟ್ಟಿದ ಒಂದು ಸಿಂಪಲ್ ಐಡಿಯಾ ನಮ್ಮ ಭೂಮಿಯ ಅತಿ ದೊಡ್ಡ ಸಮಸ್ಯೆಗಳಿಗೆ ಉತ್ತರ ಕೊಡೋಕೆ ಸಾಧ್ಯನಾ? ಬನ್ನಿ, ಬಯೋಚಾರ್ ಅನ್ನೋ ಈ ಒಂದು ಅದ್ಭುತ ವಸ್ತುವಿನ ಕಥೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಇದು ಇವತ್ತಿನ ದಿನದ ಅತೀ ದೊಡ್ಡ ಸವಾಲು. ಅಂದ್ರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋ ಹಾಗೆ ಒಂದೇ ಒಂದು ಸೊಲ್ಯೂಷನ್ನಿಂದ ಎರಡು ದೊಡ್ಡ ಸಮಸ್ಯೆಗಳನ್ನ ಬಗೆಹರಿಸಕ್ ಆಗತ್ತಾ? ಬನ್ನಿ, ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಇವತ್ತಿನ ನಮ್ಮ ಈ ಚರ್ಚೆ ಹೇಗಿರುತ್ತೆ ಅಂದ್ರೆ, ಮೊದಲು ಒಂದು ಗ್ಲೋಬಲ್ ಸಮಸ್ಯೆಯಿಂದ ಶುರು ಮಾಡಿ, ಆಮೇಲೆ ಒಂದು ಲೋಕಲ್ ಸೊಲ್ಯೂಷನ್ ಕಡೆ ಬಂದು, ಕೊನೆಗೆ ಅದನ್ನ ಇಡೀ ಪ್ರಪಂಚಕ್ಕೆ ಹೇಗೆ ತಲುಪಿಸ್ಬೋದು ಅಂತ ನೋಡೋಣ. ನಮ್ಮ ಈ ಪಯಣ ಶುರುವಾಗೋದೇ ಒಂದು ಗ್ಲೋಬಲ್ ಪ್ರಾಬ್ಲಮ್ಮಿಂದ. ನಮ್ಮ ಭೂಮಿಗೆ ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಪರಿಹಾರ ಬೇಕೇ ಬೇಕು. ಅಚ್ಚರಿ ಅಂದ್ರೆ ಆ ಪರಿಹಾರ ಎಲ್ಲೋ ಇಲ್ಲ, ನಮ್ಮ ಕಾಲ ಕೆಳಗಿರೋ ಮಣ್ಣಲ್ಲೇ ಅಡಗಿರ್ಬೋದು. ನಾವು ಮಾತಾಡ್ತಿರೋದು ಸುಮ್ನೆ ಅಲ್ಲ, ವಾತಾವರಣದಿಂದ ಬಿಲಿಯನ್ ಗಟ್ಲೆ ಟನ್ ಕಾರ್ಬನ್ ಅನ್ನ ತೆಗ್ದಕ್ಕೋ ಬಗ್ಗೆ. ಅಂದ್ರೆ ಹೊಸದಾಗಿ ಸೇರೋದನ್ನ ತಡೆಯೋದು ಮಾತ್ರ ಅಲ್ಲ, ಆಲ್ರೆಡಿ ಇರೋ ಕಾರ್ಬನ್ ಅನ್ನ ಹಿಡಿದು ಲಾಕ್ ಮಾಡೋದು. ಇದಕ್ಕೆ ನಮ್ಗೆ ಹೊಸ, ಬಾಳಿಕೆ ಬರೋ ಮತ್ತೆ ದೊಡ್ಡ ಮಟ್ಟದಲ್ಲಿ ಅಳವಡಿಸಬಹುದಾದ ಪರಿಹಾರಗಳು ಬೇಕು. ಇಲ್ಲೇ ನೋಡಿ ಬಯೋಚಾರ್ ಎಂಟ್ರಿ ಕೊಡೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ರೀತಿ ಸ್ಪೆಷಲ್ ಇದ್ಲು. ಆದ್ರೆ ಇದನ್ನ ಉರಿಯೋಕ್ ಬಳಸಲ್ಲ, ಬದಲಾಗಿ ಮಣ್ಣಿಗೆ ಹಾಕಿ ಅದನ್ನ ಫಲವತ್ತಾಗಿ ಮಾಡೋಕೆ ಮತ್ತೆ ಸಾವಿರಾರು ವರ್ಷಗಳ ಕಾಲ ಕಾರ್ಬನ್ ಅನ್ನ ಅಲ್ಲೇ ಹಿಡಿದಿಡೋಕೆ ಬಳಸ್ತಾರೆ. ಬಯೋಚಾರ್ನ ಅತಿ ದೊಡ್ಡ ಶಕ್ತಿನೇ ಅದರ ಮಲ್ಟಿ ಟಾಸ್ಕಿಂಗ್ ಕೆಪಾಸಿಟಿ. ಇದು ಬರೀ ಕಾರ್ಬನ್ ಅನ್ನ ಸ್ಟೋರ್ ಮಾಡಿಡೋದು ಮಾತ್ರ ಅಲ್ಲ, ಮಣ್ಣಿನ ಆರೋಗ್ಯ, ನೀರನ್ನ ಹಿಡಿದಿಡೋದು, ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ಪ್ರಯೋಜನಗಳನ್ನು ಕೊಡುತ್ತೆ. ಸೊ ಇದೊಂದು ಕ್ಲೈಮೇಟ್ ಸೊಲ್ಯೂಷನ್ಗಿಂತಾನೂ ತುಂಬಾನೇ ಹೆಚ್ಚು. ಸರಿ, ಗ್ಲೋಬಲ್ ಪಿಕ್ಚರ್ನಿಂದ ಈಗ ನೇರವಾಗಿ ಫೀಲ್ಡ್ಗಿಳಿಯೋಣ. ರೈತರ ಹೊಲದಲ್ಲಿ ಈ ಬಯೋಚಾರ್ ನಿಜವಾಗ್ಲೂ ಏನ್ ಮ್ಯಾಜಿಕ್ ಮಾಡತ್ತೆ? ಈ ಹೋಲಿಕೆಯೇ ಎಕ್ದಮ್ ಪರ್ಫೆಕ್ಟ್. ಒಂದು ಸ್ಪಾಂಜ್ ಹೇಗೆ ನೀರನ್ನ ಹೀರ್ಕೊಳ್ಳುತ್ತೋ ಅದೇ ರೀತಿ ಬಯೋಚಾರ್ ಮಣ್ಣಲ್ಲಿ ನೀರು ಮತ್ತೆ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳುತ್ತೆ. ಆದ್ರೆ ಒಂದು ಮುಖ್ಯವಾದ ವ್ಯತ್ಯಾಸ ಏನಂದ್ರೆ ಇದು ಕೊಳೆತು ಹೋಗಲ್ಲ. ಅಂದ್ರೆ ಇದರ ಎಫೆಕ್ಟ್ ಪರ್ಮನೆಂಟ್. ಇದೆಲ್ಲ ಬರೀ ಥಿಯರಿ ಅಲ್ಲ, ಇವೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ಬೆನಿಫಿಟ್ಸ್. ಇದರಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ಆರೋಗ್ಯಕರ ಮಣ್ಣಿಗೂ ಮತ್ತೆ ಒಳ್ಳೆ ಬೆಳೆಗೆ ಕಾರಣವಾಗುತ್ತೆ. ಇದನ್ನ ಒಂದು ರೀತಿ ರೈತರಿಗೂ ಪರಿಸರಕ್ಕೂ ಇಬ್ರಿಗೂ ಲಾಭ ತರೋ ವಿನ್ ವಿನ್ ಸಿಚುವೇಶನ್ ಅನ್ಬೋದು. ಸರಿ, ಈ ಎಲ್ಲ ಬೆನಿಫಿಟ್ಸ್ ಕೇಳೋಕ್ ಚೆನ್ನಾಗಿದೆ, ಆದ್ರೆ ನಿಜವಾಗ್ಲೂ ಹೊಲದಲ್ಲಿ ಇದು ವರ್ಕ್ ಆಗುತ್ತಾ? ಇದನ್ನ ತಿಳ್ಕೊಳ್ಳೋಕ್ಕೆ ನಮ್ಮ ಭಾರತದಲ್ಲೇ ನಡೆದ ಒಂದು ಸ್ಟಡಿ ಕಡೆ ಗಮನ ಹರಿಸೋಣ. ಈ ಸ್ಟಡಿ ನಮ್ಮನ್ನ ಲ್ಯಾಬ್ನಿಂದ ನೇರವಾಗಿ ಫೀಲ್ಡ್ಗೆ ಕರ್ಕೊಂಡು ಹೋಗುತ್ತೆ. ರಿಸರ್ಚರ್ಸ್ ಏನ್ ನೋಡಕ್ ಹೊರಟಿದ್ರು ಅಂದ್ರೆ, ಆಲ್ರೆಡಿ ಗೊಬ್ಬರ ಹಾಕ್ತಿರೋ ಮಣ್ಣಿಗೆ ಎಕ್ಸ್ಟ್ರಾವಾಗಿ ಈ ಬಯೋಚಾರ್ ಹಾಕಿದ್ರೆ ಏನಾಗುತ್ತೆ ಅಂತ. ಫಲಿತಾಂಶ ಬರೋಬ್ಬರಿ 14.3% ಜಾಸ್ತಿ. ಅಂದ್ರೆ ಆಲ್ರೆಡಿ ಫರ್ಟಿಲೈಸರ್ ಹಾಕ್ತಿದ್ದ ಜಾಗಕ್ಕೆ ಬಯೋಚಾರ್ ಹಾಕಿದಾಗ ಹೆಸರುಕಾಳು ಬೆಳೆ 14%ಗಿಂತ ಹೆಚ್ಚು ಇಳುವರಿ ಕೊಟ್ಟಿದೆ. ಈ ಟೇಬಲ್ ನೋಡಿ, ಆ ನಂಬರ್ ಹಿಂದಿನ ಕತೆ ಸ್ಪಷ್ಟವಾಗುತ್ತೆ. ಬಯೋಚಾರ್ ಹಾಕದೆ ಇದ್ದಾಗ 1 ಹೆಕ್ಟೇರ್ಗೆ 762 ಕೆಜಿ ಇಳುವರಿ ಬರ್ತಿತ್ತು. ಆದರೆ ಬಯೋಚಾರ್ ಹಾಕಿದ ಮೇಲೆ ಅದು 871 ಕೆಜಿಗೆ ಜಂಪ್ ಆಯಿತು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಇದು ಬೇರೆ ಒಳ್ಳೆ ಕೃಷಿ ಪದ್ಧತಿಗಳಿಗೆ ಬದಲಾಗಿ ಅಲ್ಲ, ಬದಲಾಗಿ ಅವುಗಳ ಜೊತೆ ಸೇರಿ ಇನ್ನಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಲ್ಲಿವರೆಗೂ ನಾವು ಒಂದು ಪವರ್ಫುಲ್ ಸೊಲ್ಯೂಷನ್ ಬಗ್ಗೆ ನೋಡಿದ್ವಿ. ಆದರೆ ಒಂದು ಐಡಿಯಾ ಎಷ್ಟೇ ಚೆನ್ನಾಗಿದ್ರೂ ಜನರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ಅದರಿಂದೇನು ಉಪಯೋಗ? ಇಲ್ಲಿಂದ ನಮ್ಮ ಕಥೆ ಇನ್ನೊಂದು ದೊಡ್ಡ ಆಯಾಮಕ್ಕೆ ಹೋಗುತ್ತೆ. ಒಂದು ಪರಿಹಾರದಿಂದ ಉಪಯೋಗ ಆಗ್ಬೇಕಂದ್ರೆ ಮೊದಲು ಅದರ ಬಗ್ಗೆ ಜನರಿಗೆ ಗೊತ್ತಾಗಬೇಕು. ರೈತರಿಗೆ ಈ ಹೊಸ ಮಾಹಿತಿ ತಲುಪಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್. ಇದು ಬರೀ ಬಯೋಚಾರ್ಗೆ ಸೀಮಿತವಾದ ಸಮಸ್ಯೆಯಲ್ಲ, ವಿಜ್ಞಾನಕ್ಕೂ ದೈನಂದಿನ ಬದುಕಿಗೂ ನಡುವೆ ಯಾವಾಗ್ಲೂ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ತುಂಬೋದು ಹೇಗೆ? ಈ ನಂಬರ್ ನೋಡಿ, 1ಕ್ಕೆ 1000. ಇದು ಭಾರತದಲ್ಲಿರೋ ಕೃಷಿ ವಿಸ್ತರಣಾ ಕಾರ್ಯಕರ್ತರಿಗೂ ರೈತರಿಗೂ ಇರೋ ಅನುಪಾತ. ಅಂದ್ರೆ ಒಬ್ಬ ವ್ಯಕ್ತಿ 1000 ರೈತರಿಗೆ ಸಲಹೆ, ತರಬೇತಿ, ಬೆಂಬಲ ಕೊಡಬೇಕು. ಇದು ಎಷ್ಟು ಕಷ್ಟ ಅಂತ ಯೋಚಿಸಿ. ಈ ಕಮ್ಯುನಿಕೇಷನ್ ಗ್ಯಾಪ್ ಎಷ್ಟಿದೆ ಅನ್ನೋಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಈ ಟೈಮ್ಲೈನ್ ನೋಡಿ, ನಾವು ಈ ಸಮಸ್ಯೆಯನ್ನ ಎಷ್ಟೋ ಕಾಲದಿಂದ ಬಗೆಹರಿಸೋಕೆ ಟ್ರೈ ಮಾಡ್ತಿದ್ವಿ. 1557ರಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಬಂತು, 1927ರಲ್ಲಿ ರೇಡಿಯೋ ಬಂತು, 1959ರಲ್ಲಿ ಟಿವಿ ಬಂತು, ಮತ್ತೆ 2001ರ ಹೊತ್ತಿಗೆ ಇಂಟರ್ನೆಟ್ ಕೂಡ ಬಂತು. ನೋಡಿ, ಟೆಕ್ನಾಲಜಿ ಬದಲಾಗ್ತಾನೇ ಇದೆ, ಆದರೆ ರೈತನ ಸರಿಯಾಗಿ ತಲುಪೋದು ಅನ್ನೋ ಮೂಲಭೂತ ಸವಾಲಿದೆಯಲ್ಲ, ಅದು ಮಾತ್ರ ಇನ್ನೂ ಹಾಗೆಯೇ ಉಳಿದಿದೆ. ಈ ಒಂದು ಮಾತಿದೆಯಲ್ಲ, ಇದು ಸಮಸ್ಯೆನ ಏಕ್ದಮ್ ಸರಿಯಾಗಿ ಹಿಡಿದಿಡುತ್ತೆ. ಬೆಳೆಯುವವನು ಬರೆಯುವುದಿಲ್ಲ, ಬರೆಯುವವನು ಬೆಳೆಯುವುದಿಲ್ಲ. ಅಂದ್ರೆ ಜ್ಞಾನವನ್ನ ಸೃಷ್ಟಿಸೋ ರಿಸರ್ಚರ್ಗಳು ಬೇರೆ, ಅದನ್ನ ಬಳಸೋ ರೈತರೇ ಬೇರೆ.
ಇವರಿಬ್ಬರ ನಡುವೆ ಒಂದು ಸೇತುವೆ ಕಟ್ಟೋದೇ ನಿಜವಾದ ಚಾಲೆಂಜ್. ಸರಿ, ಈಗ ನಮ್ಮ ಕಥೆಯ ಎಲ್ಲಾ ಭಾಗಗಳನ್ನ ಒಟ್ಟಿಗೆ ತರೋಣ. ಒಂದು ಕಡೆ ಒಂದು ಅದ್ಭುತವಾದ ಹೊಸ ಟೆಕ್ನಾಲಜಿ, ಇನ್ನೊಂದು ಕಡೆ ಅದನ್ನ ಜನರಿಗೆ ತಲುಪಿಸೋಕೆ ಇರೋ ಸವಾಲು. ಬಯೋಚಾರ್ ಥರದ ಒಂದು ಸೊಲ್ಯೂಷನ್ ನಿಜವಾಗ್ಲೂ ಜಗತ್ತನ್ನ ಬದಲಾಯಿಸಬೇಕು ಅಂದ್ರೆ ಸೈನ್ಸ್ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಪರಿಣಾಮಕಾರಿಯಾದ ಕಮ್ಯುನಿಕೇಷನ್. ಕೊನೆಗೆ ವಿಷಯ ಇರೋದು ಒಳ್ಳೆ ಟೆಕ್ನಾಲಜಿ ಕಂಡುಹಿಡಿಯೋದು ಮಾತ್ರ ಅಲ್ಲ, ಅದನ್ನ ಜನರ ಕೈಗೆ ತಲುಪಿಸೋದು ಕೂಡ. ಆವಿಷ್ಕಾರ ಮತ್ತು ಅನುಷ್ಠಾನ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಈ ಡಯಾಗ್ರಾಮ್ ನೋಡಿ, ಇದು ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಹೇಳುತ್ತೆ. ಒಂದು ಐಡಿಯಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬೇಕು ಅಂದ್ರೆ ವಿಜ್ಞಾನ, ಮಾರುಕಟ್ಟೆ ಮತ್ತೆ ಸರ್ಕಾರದ ನೀತಿ ನಿಯಮಗಳು ಈ ಮೂರೂ ಒಟ್ಟಿಗೆ ಕೆಲಸ ಮಾಡಬೇಕು. ರಿಸರ್ಚರ್ಗಳು, ಬಿಸ್ನೆಸ್ ಮ್ಯಾನ್ಗಳು ಮತ್ತು ಸರ್ಕಾರ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಬಯೋಚಾರ್ನಂತಹ ಆವಿಷ್ಕಾರಗಳು ನಿಜವಾಗ್ಲೂ ಪ್ರಪಂಚವನ್ನ ಬದಲಾಯಿಸೋಕೆ ಸಾಧ್ಯ. ಹಾಗಿದ್ರೆ ನಾವು ಕಲಿತ ಪಾಠ ಏನು? ಈ 4 ಹಂತಗಳನ್ನ ನೋಡಿ. ಮೊದಲು, ಒಂದು ವೈಜ್ಞಾನಿಕ ಆವಿಷ್ಕಾರ ಮಾಡೋದು. ಎರಡನೇದು, ಅದು ನಿಜವಾಗ್ಲೂ ಕೆಲಸ ಮಾಡುತ್ತೆ ಅಂತ ಪ್ರೂವ್ ಮಾಡೋದು. ಮೂರನೇದು, ಆ ಮಾಹಿತಿಯನ್ನ ಜನರಿಗೆ ತಲುಪಿಸೋದು. ಮತ್ತು 4ನೇದು, ಅದನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಕ್ಕೆ ಬೇಕಾದ ಮಾರುಕಟ್ಟೆ ಮತ್ತೆ ಸರ್ಕಾರದ ಬೆಂಬಲವನ್ನ ಸೃಷ್ಟಿಸೋದು. ಇದು ಬಯೋಚಾರ್ನ ಕಥೆ ಅಷ್ಟೇ ಅಲ್ಲ, ಯಾವುದೇ ಒಂದು ದೊಡ್ಡ ಐಡಿಯಾವನ್ನ ಲ್ಯಾಬ್ನಿಂದ ಜನರ ಬಳಿಗೆ ತರುವ ಕಥೆ. ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಬಯೋಚಾರ್ ಥರ ಜಗತ್ತನ್ನೇ ಬದಲಿಸಬಲ್ಲ ಇನ್ನಷ್ಟು ಅದ್ಭುತ ಐಡಿಯಾಗಳು ಕೇವಲ ಸರಿಯಾದ ಒಂದು ಸಂದೇಶಕ್ಕಾಗಿ ಕಾಯ್ತಾ ಇರ್ಬೋದು. ಬಹುಶಃ ನಮ್ಮ ಜಗತ್ತಿನ ದೊಡ್ಡ ಸಮಸ್ಯೆಗಳಿಗೆ ಉತ್ತರಗಳು ಈಗಾಗಲೇ ನಮ್ಮ ಹತ್ತಿರ ಇರ್ಬೋದು. ಅವು ಸರಿಯಾದ ರೀತಿಯಲ್ಲಿ ಸರಿಯಾದ ಜನರನ್ನು ತಲುಪಬೇಕಷ್ಟೇ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.